ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ನಾವಿವತ್ತು ಎಲ್ಲಿದ್ದೀವಿ ಅಂತಂದರೆ ಆದಿನಾಥ್ ಇಂಡಸ್ಟ್ರೀಸ್. ಅಂದರೆ ನಿಮಗೆ ಒಂದು ಫೋಟೋ ಫ್ರೇಮ್ಸ್ ಬೇಕು ಅಂತಂದರೆ, ನಿಮ್ಮ ಊರುಗಳಲ್ಲಿ ಫೋಟೋ ಫ್ರೇಮ್ಸ್ಗಳನ್ನ ಬಿಸ್ನೆಸ್ ಮಾಡಬೇಕು ಅಂತಂದರೆ ನೀವು ಇವ್ರ ಹತ್ರ ಹೋಲ್ಸೇಲ್ ಆಗಿ ತೊಗೋಬೋದು. ಇವತ್ತು ಅವ್ರ ಕಾರ್ಮಿಕರುಗಳನ್ನು ನಾವು ಒಂದಷ್ಟು ಕನ್ನಡ ಸಿನಿಮಾಗಳ ಪ್ರಶ್ನೆಗಳನ್ನ ಕೇಳಿ ಆಟ ಆಡಿಸಿ ಅವ್ರಿಗೆ ಗಿಫ್ಟ್ ಕೊಡೋಣ. ಬನ್ನಿ. ಎಲ್ರಿಗೂ ನಮಸ್ಕಾರ. ಹಾಯ್, ಕೈ ಎತ್ತಬೇಕು, ಕೇಳಿಸಲ್ಲ. ಓಕೆ, ಎಲ್ಲರೂ ಕನ್ನಡ ಸಿನಿಮಾ ನೋಡ್ತೀರಾ? ಒಂದು ಹೆಣ್ಣು ಮನ್ಸು ಮಾಡಿದ್ರೆ ದೇಶನ ಬೇಕಾದ್ರೂ ಕಟ್ತಾರಂತೆ. ಹಾಗೆ ಹೆಣ್ಮಕ್ಳು ಕೆಲಸ ಮಾಡಿ ಅವ್ರ ಮನೆಗೆ ಅಂದರೆ ಮತ್ತೆ ಅವ್ರ ಮನೆಯವ್ರಿಗೆ ಸಪೋರ್ಟ್ ಮಾಡ್ತಾ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಕ್ಕ, ನಿಮ್ಮ ಹೆಸರು? ವನಜ. ಎಲ್ಲಿಂದ ಬರ್ತಿರೋದು ನೀವು? ನಾವು ಇಲ್ಲಿ ಬೆಂಗಳೂರಿಂದ. ಬೆಂಗಳೂರು ಗೊತ್ತು. ಇಲ್ಲಿ ನಾಗರೋಡ ಸರ್ಕಲ್. ಎಲ್ಲಿ? ನಾಗರೋಡ ಸರ್ಕಲ್. ನಾಗರೋಡ್ ಸರ್ಕಲ್. ಓಕೆ, ಎಷ್ಟು ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ? ಆದಿನ 3 ವರ್ಷದಿಂದ. 3 ವರ್ಷದಿಂದ. ಹೇಗೆ ಅನ್ನಿಸ್ತಿದೆ ನಿಮ್ಗೆ ಕೆಲಸ? ಪರವಾಗಿಲ್ಲ, ಮಾಡ್ಬೋದು. ಖುಷಿಯಾಗಿ ಅನಿಸ್ತಿದ್ಯಾ? ಖುಷಿ. ಅಂದ್ರೆ ಇದರಿಂದ ನಿಮ್ಗೆ ಮನೆಗೆ ಸಪೋರ್ಟ್ ಆಗ್ತಿದ್ಯಾ? ಸಪೋರ್ಟ್ ಆಗ್ತದೆ. ಓಕೆ ಅಕ್ಕ, ನಿಮ್ಮ ಹೆಸರು? ಜಲಜ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? 3 ವರ್ಷದಿಂದ. 3 ವರ್ಷದಿಂದ. ಹೇಗೆ ಅನ್ನಿಸ್ತಿದೆ ನಿಮ್ಗೆ ಇಲ್ಲಿ ಕೆಲಸ ಮಾಡೋದು? ಪರವಾಗಿಲ್ಲ, ಮಾಡ್ಬೋದು, ಚೆನ್ನಾಗಿದೆ, ಖುಷಿ ಕೊಡ್ತಿದೆ. ಖುಷಿ ಕೊಡ್ತಿದೆ. ಓಕೆ, ಈ ಕೆಲಸ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಇದಕ್ಕೆಲ್ಲ ಸಪೋರ್ಟ್ ಆಗ್ತಿದೆ? ಎಲ್ಲ ಸಪೋರ್ಟ್ ಆಗ್ತಿದೆ. ಓಕೆ, ಕನ್ನಡ ಸಿನಿಮಾಗಳನ್ನ ನೋಡ್ತೀರಾ ನೀವು? ನಿಮಗೆ ಇಷ್ಟವಾದ ಹೀರೋ ಯಾರು? ದರ್ಶನ್, ಪುನೀತ್ ರಾಜ್ಕುಮಾರ್. ದರ್ಶನ್, ಪುನೀತ್ ರಾಜ್ಕುಮಾರ್. ಇವರಿಬ್ಬರನ್ನ ಇಷ್ಟ ಪಡದೇ ಇರೋರೇ ಇಲ್ಲ ಕರ್ನಾಟಕದಲ್ಲಿ, ಅಲ್ವಾಕ? ನಿಮ್ಗೆ ಯಾರು ಇಷ್ಟ? ನಮ್ಗೂ ದರ್ಶನ್, ಪುನೀತ್ ರಾಜ್ಕುಮಾರ್. ಎಲ್ಲ ಸಿನಿಮಾಗಳು ನೋಡ್ತೀರಾ ನೀವು? ನೋಡಲ್ಲ, ಕೆಲವೊಂದು ನೋಡ್ತೀರಾ. ಲಾಸ್ಟ್ ಯಾವ ಸಿನಿಮಾ ನೋಡಿದ್ರಿ? ಲಾಸ್ಟ್ ಅದೇ ಪುನೀತ್ ರಾಜ್ಕುಮಾರ್ ಅಂತ ಯಾವ್ದು ಅಂತ ನೆನಪಿಲ್ಲ. ನೀವು ಯಾವ್ದು ಲಾಸ್ಟ್ ಸಿನಿಮಾ ನೋಡಿದ್ರಿ? ನಾವು ಈಗ ಇದ್ರದ್ದು ಚಿಕ್ಕಣ್ಣನ ನೋಡಿದ್ದು. ಚಿಕ್ಕಣ್ಣನ ಉಪಾಧ್ಯಕ್ಷ ನೋಡಿದ್ರ? ಎಂಜಾಯ್ ಮಾಡಿದ್ರ? ಎಂಜಾಯ್ ಮಾಡಿ. ಹೆಣ್ಣಿನ ಮಹತ್ವದ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತೇನ್ರಯ್ಯ? ಹೆಣ್ಣು ಸಂಸಾರದ ಕಣ್ಣು ಕಣ್ಣು ಕಣ್ಣು. ಸೌಂಡ್ ಬರ್ತಿಲ್ಲ ಬಿಡಮ್ಮ. ನಕ್ರ? ಸೂಪರ್. ಹೊಟ್ಟೆ ನೋವು ಬಂತ? ಸೂಪರ್ ನೋಡಿ ಚಿಕ್ಕಣ್ಣವ್ರೆ, ನಿಮ್ನ ಇಷ್ಟ ಪಡೆದಿರೋರೇ ಇಲ್ಲ ನೋಡಿ. ನಿಮ್ ಸಿನಿಮಾ ನೋಡಿ ಹೊಟ್ಟೆ ನೋವು ಬರೋದಂಗ್ ನಕ್ಕರಂತೆ. ಉಪಾಧ್ಯಕ್ಷರೇ, ನಾನ್ ನಿಂತ್ಕೊಂಡಾಗ ನೀವು ತಪ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಬನ್ನಿ, ಪ್ರಶ್ನೆಗಳನ್ನ ಕೇಳಿ ಆಟ ಆಡ್ಸೋಣ. ಕೆಂಡ ಸಂಪಿಗೆ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಹೀರೋಯಿನ್ ಹೆಸರೇನು? ಕನಸಲಿ ನಡೆಸು ಬಿಸಿಲಾದರೆ. ಹೀರೋಯಿನ್ ಗೊತ್ತಿಲ್ವಾ? ಓಕೆ, ಆ ಸಿನಿಮಾದ ಡೈರೆಕ್ಟರ್ ಯಾರು? ಕನಸಲಿ ನಡೆಸು ಬಿಸಿಲಾದರೆ. ಓಕೆ, ಪರವಾಗಿಲ್ಲ. ದುನಿಯಾ ಸೂರಿ ಅವರು ಡೈರೆಕ್ಟ್ ಮಾಡಿದ ಒಂದು ಸಿನಿಮಾ ಹೆಸರು ಹೇಳಿ. ಗೊತ್ತಾಗ್ತಿಲ್ವಾ? ಸೂರಿ. ಹೌದು, ಸೂರಿ ರೈಟ್ ಆನ್ಸರ್. ಒಂದು ಅಂಕ ತಗೊಂಡಿದ್ದೀರಿ ನೀವು. ಸ್ವಸ್ತಿಕ್ ಅಂತ ಒಂದು ಸಿನಿಮಾ ಬಂತು, ಗೊತ್ತಾ? ಅಮರರಾದರುವ ಪ್ರೇಮಿಗಳು ಸಿಡಿಲಿನ ಹೊಡೆತಕ್ಕೆ ಸಿಕ್ಕಿದರು. ಸ್ವಸ್ತಿಕ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ್ರು. ಆ ಸಿನಿಮಾದ ಹೀರೋ ಯಾರು? ಇಲ್ಲ, ಇವ್ರು ಮಾತ್ರ ಅಷ್ಟೇ. ರಾಘವೇಂದ್ರ ರಾಜ್ಕುಮಾರ್ ರೈಟ್ ಆನ್ಸರ್. ನಿಮ್ಗೊಂದು ಅಂಕ ಬಂದಿದೆ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಲೂಸಿಯಾ ಸಿನಿಮಾ ನೋಡಿದ್ರಾ? ಲೂಸಿಯಾ ಅಂತ ಒಂದು ಸಿನಿಮಾ ಬಂತು. ಅಲ್ಲಿ ನೋಡಂಗಿಲ್ಲ, ಈ ಕಡೆ ನೋಡಿ. ಲೂಸಿಯಾ ಸಿನಿಮಾದ ಹೀರೋ ಯಾರು? ನಮ್ಮೂರು ಮಂಡ್ಯ ತಾವಿರೋ ಕುರಿಕೆಂಪಗೌಡ ದೊಡ್ಡಿ. ಈ ಸಂತಲ್ಲಿ ಕಳೆದೋಗಿ 3 ವರ್ಷ ಆಯ್ತು. ಇವರು ಮಂಡ್ಯದವರು. ನೆನ್ಸ್ಕೊಡಿ. ಲವ್ ಇನ್ ಮಂಡ್ಯ ಅಂತ ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ ಸತೀಶ್ ಹೇಳಿ. ಸತೀಶ್ ಕರೆಕ್ಟ್.
ನೀನಾಸಂ ಸತೀಶ್ ರೈಟ್ ಆನ್ಸರ್. ನಿಮ್ಗೆ 2 ಅಂಕ ಬಂದಿದೆ. ಇವರು ಮುಂದೆ ಇದ್ದಾರೆ, ನೀವು 1 ಅಂಕ ಅಷ್ಟೇ. ನೀವು ಇನ್ನೊಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬಿಟ್ರೆ ನಿಮ್ಗೆ ಪ್ರೈಸ್ ಸಿಕ್ಬಿಡುತ್ತೆ. ಕಿರಿಕ್ ಪಾರ್ಟಿ ನೋಡಿದಿರಲ್ವಾ? ಕಿರಿಕ್ ಪಾರ್ಟಿ ನೋಡಿದಿರಲ್ಲ, ಆ ಕಿರಿಕ್ ಪಾರ್ಟಿಯ ಹೀರೋ ಯಾರು? ಹೀರೋ ರಕ್ಷಿತ್ ಶೆಟ್ಟಿ ರೈಟ್ ಆನ್ಸರ್. ನಿಜವಾಗ್ಲೂ ಬಿಡುವೇನು? ಸೋಡಾ ಹಾಕು ಅಂತ ತಳ್ಳಿದ್ದು. ನೀವು 4ರಲ್ಲಿ 2 ಪ್ರಶ್ನೆಗೆ ಆನ್ಸರ್ ಮಾಡಿದಿರಿ, ನೀವು 2 ಪ್ರಶ್ನೆಗೆ ಆನ್ಸರ್ ಮಾಡಿದಿರಿ. ಇವಾಗ ಲಾಸ್ಟ್ ಪ್ರಶ್ನೆ, ಯಾರು ಆನ್ಸರ್ ಮಾಡ್ತೀರೋ ಅವ್ರಿಗೆ ಗಿಫ್ಟು. ನಾವು ನಿಮಗೆ ಒಂದು ಫೋಟೋ ತೋರಿಸ್ತೀವಿ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಆ ಫೋಟೋದಲ್ಲಿ ಯಾರು ಅಂತ ಗುರುತಿಸಿದ್ರೆ ನಿಮಗೊಂದು ಬಹುಮಾನ ಸಿಗುತ್ತೆ. ಇಲ್ಲ ನೀವಿಬ್ರು ಗುರುತಿಸ್ಲಿಲ್ಲ ಅಂತಂದ್ರೆ ಅವ್ರಿಗೊಂದು ಬಹುಮಾನ ಕೊಟ್ಬಿಡ್ತೀವಿ. ಏನಂತೀರಾ? ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಳ್ಳಿ. ದೊಡ್ಡಣ್ಣ. ಇಬ್ರು ಕರೆಕ್ಟಾಗಿ ಹೇಳಿದ್ದಾರೆ, ಆದರೆ ಬೇಗ ಮೇಡಮ್ ಶೈಲಜಾ ಮೇಡಮ್ ಹೇಳಿದ್ದಾರೆ, ಅವ್ರಿಗೆ ಬಹುಮಾನ ಹೋಗುತ್ತೆ. ಕಂಗ್ರ್ಯಾಚುಲೇಷನ್. ಹೀಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ನಿಮ್ಗೊಂದು ಬಹುಮಾನ ಕೊಡ್ತೀವಿ. ವನಜಾ ಮೇಡಮ್ ಅವರು ಮತ್ತು ಜಲಜಾ ಮೇಡಮ್ ಅವರು ತುಂಬ ಅದ್ಭುತವಾಗಿ ಆಟ ಆಡಿದ್ರು. ಆದರೆ ಏನಂತಂದರೆ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಜಲಜಾ ಮೇಡಮ್ ಅವರು ಕಲಾನವೀನ್ ಫಿಲಂ ಅಕಾಡೆಮಿ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆಯನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಓಡೋ ಕುದ್ರೆ ಓಡ್ತಿದ್ರೆ ಚಂದ ಏನಂತೀರ? ಸೋತ ಜಾಗದಲ್ಲೇ